ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾ
ಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನೋಡಿ, ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ.